ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವಾಗ ಬಂದುಬಿಟ್ಟು 7:30ಇಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ ಅಲ್ವಾ ಚಿನಿಮಾ? ನಾವು 4 ಜನ ಪ್ಲಸ್ ಒಬ್ಬರು ಆ್ಯಡ್ ಆಗ್ತಾರೆ, ಇವ್ರು ದೊಡ್ಡಪ್ಪ. ನಿಮ್ಮ ದೊಡ್ಡಪ್ಪ ಊರಿಗೆ ಹೋಗಿ ಎಷ್ಟು ವರ್ಷ ಆಯಿತು ಚಿನಿಮಾ? ಅರೌಂಡ್ ಒಂದು 20-25 ಇಯರ್ಸ್ ಆಗಿರಬೇಕು. ನಿಜವಾಗ್ಲೂ 25 ವರ್ಷ ಆಯ್ತಾ? ಊರಿಗೆ ಹೋಗಿಲ್ಲ ಆ್ಯಕ್ಚುಲಿ. 25 ವರ್ಷ ಆಯ್ತಂತೆ ಅವರು ಊರಿಗೆ ಹೋಗದೆ. ಇವಾಗ ನಮ್ಮ ಜೊತೆನೇ ಬರ್ತಾ ಇದ್ದಾರೆ. ಊರಲ್ಲಿ ಜಾತ್ರೆ ಇದೆ ಅಂತೆ, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ನಮ್ಮ ಮನೆಯವರು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದರು. ಧನ್ವಿತಾ ಅವರು ಇವಾಗ ರೆಡಿಯಾಗಿ ಇವಾಗ ಎದ್ರು ರೆಡಿಯಾಗೋಳೆ. ಧ್ರುವ ಆಲ್ರೆಡಿ ಕುಂಕುಮ ಇಟ್ಕೊಬಿಟ್ಟವನೆ. ನೀನು ಇಟ್ಯಾ? ನನಗೆ ಧನ್ವಿತಾ ಏನ್ರು ಇಲ್ಲಿ ಬಾ. ಬಾ ಬಾ ಬಾ, ದೇವ್ರ ಮನೆ ಬಾಗಿಲು ಹಾಕ್ಬೇಡ, ಬಾ ಇರ್ಲಿ. ಇವಾಗ ಹೊರಟ್ವಿ, ಟೈಮ್ ಆಯಿತು. ಅವರು ಬೆಳಗ್ಗೆನೇ ರೆಡಿ ಆಗಿದ್ದಾರಂತೆ ಪಾಪ. ನಮ್ಮದೇ ಲೇಟ್ ಆಯಿತು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು. ನೈಟು ಸ್ವಲ್ಪ ಮುಗಿಸ್ಕೊಂಡ್ವಿ. ಈಗ ಗ್ಯಾಸ್ ಆಫ್ ಮಾಡಿದೀಯ ಚಿನಿಮಾ? ಫಿಲ್ಟ್ರು ಆಫ್ ಮಾಡಿಲ್ಲ? ಎಲ್ಲ ಆಫ್ ಮಾಡಿ ಹೋಗ್ಬೇಕು. ಎಲ್ಲ ವಿಂಡೋಸ್ ಎಲ್ಲ ಹಾಕ್ದಾ? ಸರಿ, ಹೋಗೋಣ ಬನ್ನಿ ಫ್ರೆಂಡ್ಸ್. ಉಪ್ಪಿನಕಾಯಿ ಏನಕ್ಕೆ? ಅಲ್ಲಿರುತ್ತೆ ಮಗಳೇ, ನನ್ನ ಮಗಳಿಗೆ ಉಪ್ಪಿನಕಾಯಿ ಬೇಕಂತೆ. ಟಿಫನ್ಗೆ ಅಂತ ಒಂದು ಹತ್ರ ನಿಲ್ಲಿಸಿದ್ವಿ. ಅಲ್ಲೇ ಯಾವಾಗಲೂ ಜಾಸ್ತಿ ನಿಲ್ಲಿಸೋದು ನಾವು, ಚೆನ್ನಾಗಿರುತ್ತೆ ಅಂಥೇಳಿ. ಇಡ್ಲಿ ದೋಸೆ ಮತ್ತು ಮಸಾಲ ದೋಸೆ. ನಾನು ಪೂರಿ ತೊಗೊಂಡೆ, ಅವಳು 1 ಕಪ್ಪು ಜಾಮೂನ್ ತೊಗೊಂಡಿದ್ಲು. ಚೆನ್ನಾಗಿತ್ತು, ಬಟ್ ನನಗೆ ಪೂರಿ ತಿನ್ನಲಿಕ್ಕಾಗಿಲ್ಲ. ಅವ್ರ ದೊಡ್ಡಪ್ಪ ಏನೂ ತಿಂದಿಲ್ಲ, ಒಂದು ಲೋಟ ಕಾಫಿ ಕುಡಿದ್ರು ಅಷ್ಟೇ. ಅವ್ರಿಗೆ ಹೊರಗಡೆ ಎಲ್ಲ ತಿಂದರೆ ಆಗಲ್ವಂತೆ, ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಅದಕ್ಕೆ. ಹಾಗೆ ನಾವು ಮನೆಗೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾವಿಬ್ಬರೇ ವಿಶಾಲ್ ಮಾರ್ಟಿಗೆ ಬಂದ್ವಿ. ಸ್ವಲ್ಪ ರೇಷನ್ ಬೇಕಿತ್ತು, ರೇಷನ್ ಎಲ್ಲ ತೊಗೊಂಡು ಮಕ್ಕಳಿಗೆ ಬಟ್ಟೆ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ. ಇಲ್ಲಿ ಮಕ್ಕಳು ಬಟ್ಟೆಗಳೇನೆಂದರೆ ಶರ್ಟು, ಪ್ಯಾಂಟು, ಟೀ ಶರ್ಟು, ಡೈಲಿ ವೇರ್ಸು ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಪಾರ್ಟಿ ವೇರ್ಸ್ ಅಂದೆಲ್ಲ ಸ್ವಲ್ಪ ಕಷ್ಟ. ಅದರಲ್ಲೇ ನಾವು ಒಂದು ಪಿಂಕ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡ್ವಿ, ಫ್ರಾಕು ಚೆನ್ನಾಗಿತ್ತು. ಮತ್ತು ಧನ್ವಿತಾ ಯಾವತ್ತೂ ಪಿಂಕ್ ಕಲರ್ ಅವಳ ಹತ್ರ, ತುಂಬ ಡಾರ್ಕ್ ಪಿಂಕ್ ಅವಳ ಹತ್ರ ಇರಲಿಲ್ಲ. ಹಾಗಾಗಿ ಒಂದು ಪಿಂಕ್ ಕಲರ್ ಡ್ರೆಸ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ಶರ್ಟ್ ಎಲ್ಲ ನೋಡಿದ್ವಿ. ನಾನು ಕೂಡ ನೈಟ್ ಪ್ಯಾಂಟ್ ತೊಗೋಬೇಕಿತ್ತು. ನೈಟ್ ಪ್ಯಾಂಟ್ ತೊಗೋಬೇಕು ಅಂತ ಹೇಳಿ 1-2 ಡಿಮಾರ್ಟಲ್ಲಿ ತೊಗೊಂಡಿದ್ದೆ, ಬಟ್ ಅದು ಚೆನ್ನಾಗೇ ಇಲ್ಲ. ಹಾಗಾಗಿ ಇಲ್ಲಿ ಚೆನ್ನಾಗಿರುತ್ತೆ, ರೇಟ್ ಕೂಡ ರೀಸನಬಲ್ಲೇ ಇರುತ್ತೆ. ಹಾಗಾಗಿ ಇಲ್ಲಿ ಮತ್ತು ನನ್ನ ಮಗಳಿಗೆ ಅಂಡರ್ವೇರ್ಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ಚೆನ್ನಾಗಿರುತ್ತೆ ಬಟ್ಟೆಗಳು, ಕ್ವಾಲಿಟಿನೂ ಇರುತ್ತೆ ಮತ್ತು ಅಮೌಂಟ್ ಕೂಡ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಮಕ್ಕಳು ಬರಲಿಲ್ವಲ್ಲ, ಹಾಗಾಗಿ ನಾವೇ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಅಂತ. ಮತ್ತು ಇನ್ನೊಂದು ಟೆನ್ಷನ್ನು, ಅಲ್ಲಿ ಹೆಂಗಿರ್ತಾರೋ ಏನೋ ಅಂಥೇಳಿ ಅದು ಟೆನ್ಷನ್ ಆಗ್ತಾಯಿತ್ತು. ಬೇಗ ನೋಡ್ಕೊಂಡು ಹೋಗೋಣ ಅಂದರೆ ಈ ತೊಗೊಂಡೋದ್ರೆ ಆಮೇಲೆ ರಿಟರ್ನ್ ಇರಲ್ಲ, ರಿಟರ್ನ್ ಇದ್ರೂ ಮತ್ತೆ ಬರಬೇಕು. ಹಾಗಾಗಿ ಒಂದು ಸರಿ ಕ್ಲೀನಾಗಿ ಸೈಜ್ ನೋಡ್ಕೊಂಡು ತೊಗೊಂಡೋಗ್ಬಿಡೋಣ ಅಂಥೇಳಿ. ಇಲ್ಲಿ ಜಾಸ್ತಿ ಕ್ರೀಮು ಮತ್ತು ವೈಟ್ ಕಲರಲ್ಲೇ ಬಟ್ಟೆಗಳು ಜಾಸ್ತಿ ಇದ್ವು. ನಮ್ಮ ಮಕ್ಕಳಿಗೆ ಆ ಬಟ್ಟೆ ಕಲರ್ಗಳಂದರೆ ಆಗಲ್ಲ, ಏನಕ್ಕಂದರೆ ಒಂದೇ ದಿನ ತೊಗೊಂಡ್ರೆ ಮುಗೀತು. ಹಾಗಾಗಿ ನೋಡ್ತಾ ಇದ್ದೆ ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅಂಥೇಳಿ. ಇಲ್ಲಿ ನೈಟ್ ಸೂಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಧನ್ವಿತಾಗೆ ಒಂದು ನೈಟ್ ಸೂಟ್ ಕೂಡ ತೊಗೊಂಡೆ, ಚೆನ್ನಾಗಿತ್ತು ಅಂತ ಹೇಳಿ. ಒಂದು 7-8 ವರ್ಷ ಮಕ್ಕಳಿಗಾದರೆ ತುಂಬ ಚೆನ್ನಾಗಿರೋ ಜೀನ್ಸ್ ಪ್ಯಾಂಟ್ಗಳಾಗಿರ್ಬೋದು, ಶರ್ಟ್ಗಳಾಗಿರ್ಬೋದು ಸಿಗ್ತಾಯಿದ್ವು. ಆಮೇಲೆ ನಾನು ಪ್ಯಾಂಟ್ ನೋಡಿದೆ, ಬಟ್ ನನಗೆ ಯಾವ ಪ್ಯಾಂಟು ಸೂಟ್ ಆಗಿಲ್ಲ ಇದರಲ್ಲಿ. ಮನುಷ್ಯರು ಅದನ್ನು ಕೂರೋಕ್ಕಾಗುತ್ತೆ ಚಿನಿಮಾ ಬಿಸಿಲಲ್ಲಿ?
ಹಾಂ ಕ್ಲೀನಾಗಿ ಮಾಡು ಅಳತೆ ಪ್ರಕಾರ. ಕಾಯಿ ಏನು ಕಾಯಿ? ಹಾಂ ಸಾಕು ಸಾಕು. ನೋಡು ಒಂದೇ ಸಮ ಅಳತೆ ನೋಡಿ ಕಟ್ ಮಾಡು. ಹಾಂ ಲೆವೆಲ್ ಮಾಡು. ಇದು ತಂಬಿಟ್ಟು ದೀಪ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ನಿಜವಾಗ್ಲೂ ಅದು ಯಾವ ಥರ ಮಾಡ್ತಾರೆ ಏನು ಎತ್ತ ಅಂತ ಸ್ವಲ್ಪನೂ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಹೂ ಏನಕ್ಕೆ ತರಿಸ್ಕೊಂಡಿದ್ದಾರೆ ಇಷ್ಟೊಂದು ಅಂತೇಳಿ ಗೊತ್ತಿರಲಿಲ್ಲ. ಫಸ್ಟೇ ಅವ್ರು ಹೇಳಿದಿದ್ರೆ ಈ ಥರ ತಂಬಿಟ್ಟು ದೀಪ ಮತ್ತು ಬೆಲ್ಲದ ದೀಪ ಎಲ್ಲ ಮಾಡ್ತೀವಿ ಅಂತೇಳಿ ನಾವು ಇಲ್ಲಿಂದನೇ ಮಾಡಿಸ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಸ್ವಲ್ಪ ಕೂಡ ಐಡಿಯಾನೇ ಇರಲಿಲ್ಲ ನಮಗೆ ಹೆಂಗೆ ಮಾಡ್ತಾರೆ ಏನು ಅಂತ ಹೇಳಿ. ಇದು ತುಂಬ ಕಷ್ಟನೇ, ಸ್ವಲ್ಪ ಮಾಡದೇ ಇರೋರ್ಗಂತೂ ತುಂಬಾ ಕಷ್ಟ. ಒಂದು ದೀಪ ಎಲ್ಲ ಆದರೆ ಮಾಡ್ಬೋದು, 4 ದೀಪ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಅದರಲ್ಲೂ ನಮ್ಮ ಅತ್ತೆಗಂತೂ ಇದ್ರ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ. ನನಗಂತೂ ಗೊತ್ತೇ ಇಲ್ಲ ಬಿಡಿ, ನಮ್ಮ ಕಡೆ ಎಲ್ಲ ಮಾಡೋದೇ ಇಲ್ಲ ಇದು. ಸ್ವಲ್ಪ ಪರವಾಗಿರಲಿಲ್ಲ, ನೋಡಿ ನಮ್ಮ ದೀಪನೂ ಚೆನ್ನಾಗೇ ಆಗಿತ್ತು. ಬೇರೆಯವ್ರದ್ದೆಲ್ಲ ಕಂಪೇರ್ ಮಾಡಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಂಡು ಬಂದಿದ್ರು. ಇದು ನಮ್ಮ ದೀಪ ನೋಡಿ, ಬ್ಯಾಕ್ ಲಾಸ್ಟಲ್ಲಿದೆ ಅಲ್ಲ. ಒಬ್ಬೊಬ್ಬರು ಅಂದರೆ ಮಾಡಿಸಿದ್ರು ಹೊರಗಡೆ, ಅವ್ರಿಗೆ ಫಸ್ಟೇ ಐಡಿಯಾಸ್ ಎಲ್ಲ ಇತ್ತಲ್ಲ, ಹೊರಗಡೆಯಿಂದ ಮಾಡಿಸ್ಕೊಂಡು ಬಂದಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಕೆಲವರು ಅವರೇನೆ ಅವ್ರ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು ಮಾಡಿದರು. ಬಟ್ ನಮ್ಮ ಮನೇಲಿ ಯಾರೂ ರಿಲೇಟಿವ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ನಾನು ನನ್ನ ಹಸ್ಬೆಂಡು ಇಬ್ಬರೇ ನೈಟು 1 ಗಂಟೆ ತನಕ ಮಾಡಿದ್ದು. ಹಾಗಾಗಿ ತುಂಬ ಕಷ್ಟ ಆಯಿತು. ಫಸ್ಟು ಅದು ನಮಗೆ ಗೊತ್ತಿದ್ದಿದ್ದು ಹಾಗಾಗಿ. ಆಮೇಲೆ ಹೆಂಗೋ ಮಾಡಿ ರೆಡಿ ಮಾಡಿಕೊಂಡು ಬೆಳಗ್ಗೆ ಹೋದ್ವಿ. ಬೆಳಗ್ಗೆ ಫಸ್ಟು ಆಂಜನೇಯ ದೇವಸ್ಥಾನಕ್ಕೆ ತಂಬಿಟ್ಟು ದೀಪನ ತಗೊಂಡು ಹೋಗ್ತಾರೆ. ಇಲ್ಲಿ ಹೇಗೆ ಅಂದರೆ ಒಂದೊಂದು ಜಾತಿಯವರು ಫಸ್ಟು ಹೋಗೋದು ಈ ಥರ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇನ್ನೊಂದು ದೇವಸ್ಥಾನ, ಅದು ಯಾವ ಹೆಸರು ಏನೋ ಗೊತ್ತಾಗ್ತಿಲ್ಲ ನನಗೆ ಅಷ್ಟೊಂದು, ಅವ್ರ ಹೆಸರು ಏನೋ ಹೇಳಿದ್ರು. ಆ ದೇವಸ್ಥಾನಕ್ಕೆ ಮಾತ್ರ ಇಡೀ ಫುಲ್ ಊರವರೇ ಒಂದು 200 ಮನೆ ಇದೆ, ಅದೆಲ್ಲರೂ ತೊಗೊಂಡು ಹೋಗ್ತಾರೆ. ಅದು ಎಷ್ಟು ವೆಯ್ಟ್ ಮಾಡಿದೆ ಅಂದರೆ ಅದು 1.5 ಕಿಲೋಮೀಟ್ರ್ ದೂರ ಆಗುತ್ತೆ ಅಲ್ಲಿಗೆ ಹೋಗೋಕ್ಕೆ. ಫಸ್ಟು ಏನೋ ಹೋಗ್ಬಿಟ್ಟು ಬಂದುಬಿಡ್ಬೋದು, ಏನೋ ಅಷ್ಟೊಂದು ದೂರ ಅನಿಸಲ್ಲ. ಎರಡನೇದು ಮಾತ್ರ ಸಖತ್ತು ದೂರ ಆಗುತ್ತೆ. ಅವರು ಎಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ತಾಯಿದ್ರು ಸ್ವಲ್ಪ, ಅವರು ಇವರು ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೊತ ಹೋಗ್ತಾಯಿದ್ರು. ಬಟ್ ನಾನು ಒಬ್ಬಳೇ, ಅಪ್ಪ ಸಾಕಾಗೋಯ್ತು. ಕಾಲು ಬೇರೆ ಫುಲ್ ಬಿಸಿಲು ಸುಡ್ತಾಯಿತ್ತು ಒಂದು ಕಡೆ. ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಆ ಟೈಮಲ್ಲಿ. ರಿಲೇಟಿವ್ಸ್ ಯಾರಾದರೂ ಬಂದಿದ್ದಿದ್ರೆ ಒಬ್ಬರಾದ್ಮೇಲೆ ಒಬ್ಬರು ತೊಗೋಬೋದಾಗಿತ್ತು ಅಂತ ಹೇಳಿ. ಫೈನಲಿ ಒಬ್ಬೊಬ್ರದ್ದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು. ಒಬ್ಬೊಬ್ಬರು ವೀಳ್ಯದೆಲೆಲೇ ಮಾಡಿದರು, ಇನ್ನೊಬ್ಬರು ಇದೆಲ್ಲ ಮಾಡಿಸ್ಕೊಂಡು ಬಂದಿದ್ದು ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿತ್ತು. ಏನಂದರೆ ನಮ್ಮ ಕಡೆ ಈ ಥರದ್ದೆಲ್ಲ ಏನೂ ಮಾಡಲ್ಲ, ಹಾಗಾಗಿ ನಂಗೆ ಗೊತ್ತಿರಲಿಲ್ಲ. ಯೂಟ್ಯೂಬ್ ಇರೋದಕ್ಕೆ ಎಷ್ಟು ಒಳ್ಳೆಯದಾಯಿತು ಅಂದರೆ, ಯೂಟ್ಯೂಬಲ್ಲಿ ನೋಡಿ ಫೈನಲಿ ನಾನು ಮಾಡಿರೋದು, ನಾವು ಮಾಡಿರೋದಕ್ಕೆ ತುಂಬ ಚೆನ್ನಾಗೇ ಆಗಿತ್ತು. ಏನಕ್ಕೆ ಅಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಹೂವಿನ ದೀಪ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನಮಗೆ. ನಾವು ಇಲ್ಲಿ ಬೆಂಗಳೂರಲ್ಲಿ ಕರ್ಗ ಎಲ್ಲ ಮಾಡಿದಾಗ ನೋಡಿದ್ದಷ್ಟೇ. ಬಟ್ ನಾವೇ ಸ್ವಂತ ಮಾಡಿದಾಗ ಖುಷಿನೂ ಆಯಿತು ನನಗೇನೋ, ಚೆನ್ನಾಗಿತ್ತು ಅಂತ ಹೇಳಿ. ಬಟ್
ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿ ಆದರೆ ಸೆಕೆಂಡ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಾಗಿತ್ತು. ತೋರಿಸ್ತೀನಿ ಅದನ್ನು ಕೂಡ. ಇದು ನೋಡಿ ನಂದು ಅದು ಹೂವಿನ ಬಗ್ಗೆ ಹೇಳಲೇಬೇಕು. ಸುಗಂಧರಾಜ ಹೂವನ್ನ ಯಾರೂ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ ಪ್ಲೀಸ್. ಏನಕ್ಕೆ ಅಂದರೆ ಅದು ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಹಾಳಾಗುತ್ತಂತೆ. ನಮಗೂ ಗೊತ್ತಿರಲಿಲ್ಲ. ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ. ನಾವು ಹೊಸೂರಿಂದ ತರಿಸಿದ್ದು. ಅವರು ಮಾರ್ನಿಂಗ್ ತೊಗೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಈವ್ನಿಂಗ್ ನಮಗೆ ತೊಗೊಬಂದು ಕೊಟ್ಟರು. ನಾವು ಇನ್ನು ಮಾರ್ನಿಂಗ್ ಹೋಗೋದಲ್ಲ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ವಿ. ಮತ್ತು ನೈಟು ಅಲ್ಲಿಗೆ ಹೋದ್ಮೇಲೆ ಮತ್ತು ಯೂಸ್ ಮಾಡೋ ತನಕ ಫ್ರಿಜ್ಜಲ್ಲೇ ಇತ್ತು. ಆಮೇಲೆ ಅವರು ಹೇಳಿದ್ದು ನಮಗೆ ಅಕ್ಕಪಕ್ಕದವರೆಲ್ಲ ಏನು ಸುಗಂಧರಾಜ ಮಾತ್ರ ಫ್ರಿಜ್ಜಲ್ಲಿ ಇಡಬಾರ್ದು, ಬೇಗ ಹಾಳಾಗಿಬಿಡುತ್ತೆ ಅಂತ ಹೇಳಿ. ಹಾಗಾಗಿ ನಮ್ಮದು ಸ್ವಲ್ಪ ಎಲ್ಲ ಹಾಳಾಯಿತು ಹೂವು. ಅದೆಲ್ಲ ಮತ್ತೆ ವೇಸ್ಟ್ ಆಯಿತು. ನಾವು ಮತ್ತೆ ಬೇರೆ ಹೂವು ತೊಗೊಂಡು ಬಂದು ನೆಕ್ಸ್ಟ್ ಡೇಗೆ ಮಾಡ್ಕೊಂಡಿದ್ದು. ಇದು ನೋಡಿ, ಇದು 2ನೇ ಸರಿ ಹೋಗ್ತಾ ಇದ್ದಿದ್ದು. ತುಂಬ ಅಂದರೆ ತುಂಬ ಅಕ್ಕಪಕ್ಕ ಎಲ್ಲರನ್ನೂ ಕರ್ಕೊಂಡು ಹೋಗೋದ್ರೊಳಗೆ ತುಂಬ ಲೇಟಾಗೋಯಿತು. ಎಷ್ಟು ಅಂತ ಅಂದರೆ ಎಲ್ಲೆಲ್ಲೋ ಒಂದೊಂದು ಮನೆ ಕಟ್ಕೊಂಡಿರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕಿತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಯಿತು. ಅವರೆಲ್ಲ ಬಂದು ಎಲ್ಲರೂ ಒಟ್ಟಿಗೆ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಏನಕ್ಕಂದರೆ ಎಲ್ಲ ದೀಪಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಅದೇ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಸ್ವಲ್ಪ ಚೇಂಜ್ ಮಾಡ್ಕೊತ ಹೋದರೆ ಚೆನ್ನಾಗಿರುತ್ತೆ. ಆದರೆ ಒಬ್ಬೊಬ್ಬರೇ ಆದರೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಅತ್ತೆ ಮಾವ ಯಾರನ್ನೂ ಕರೆದಿರಲಿಲ್ಲ. ನನ್ನ ರಿಲೇಟಿವ್ಸ್ನ, ನಮ್ಮ ಕಡೆ ರಿಲೇಟಿವ್ಸ್ನೆಲ್ಲ ಕರೆದಿದ್ರು. ಬಟ್ ಅವರು ಅಲ್ಲಿಂದ ಬರೋಕ್ಕೆ ಸಿಕ್ಕಾಪಟ್ಟೆ ದೂರ. ಹಾಗಾಗಿ ಅವರು ಬಂದಿರಲಿಲ್ಲ. ಇದು ನೋಡಿ, ಈ ದೇವಸ್ಥಾನ ಮಾರಿಗುಡಿ. ಅಲ್ಲಿ ಎಷ್ಟು ಒಂದು 1/4 ಗಂಟೆ ವೆಯ್ಟ್ ಮಾಡಿದ್ದೀವಿ. ಯಾರು ಆ ಕಡೆಯಿಂದ ಈ ಕಡೆಯಿಂದ ಬರೋರ್ದೆಲ್ಲ ವೆಯ್ಟ್ ಮಾಡಿ ತಗೊಂಡೋಗಿರೋದು. ಇಲ್ಲಿ ನೋಡಿ, ಇದೇ ದೇವಸ್ಥಾನ. ಇದು 1.5-2 ಕಿಲೋಮೀಟ್ರ್ ದೂರ ಇದೆ. ಹಳೆಯ ದೇವಸ್ಥಾನ, ಕಲ್ಲಿಂದು ಚಿಕ್ಕ ದೇವಸ್ಥಾನ. ಇದನ್ನು 3 ರೌಂಡು ಸುತ್ತಾಕ್ಬಿಟ್ಟು ಆಮೇಲೆ ದೀಪ ಬೆಳಗ್ಬಿಟ್ಟು ಹೂವನ್ನೆಲ್ಲ ತೆಗೆದು ಮೇಲ್ಗಡೆ ಹಾಕಿಬಿಟ್ಟು ತೊಗೊಂಡೋಗೋದು. ಹಾಗೆ ನುಗ್ತಾರೆ, ಏನಕ್ಕಂತ ಗೊತ್ತಿಲ್ಲ. ಎಷ್ಟು ನುಗ್ಗೋರು ಅಂತಂದರೆ ಮೊದಲೇ ಆಲ್ರೆಡಿ ನನಗೆ ಸುಸ್ತಾಗ್ಬಿಟ್ಟಿತ್ತು. ಹೆಂಗೋ ಮುಗಿಸ್ಕೊಂಡು ಬಂದ್ವಿ ನಾನು. ಇದು ನಾನು ನನ್ನ ಹಸ್ಬೆಂಡು ಹೂ ತರಕ್ಕೆ ಹೋಗ್ತಾ ಇರೋದು TVS ಗಾಡೀಲಿ, ನಮ್ಮ ಮಾವನ ಗಾಡೀಲಿ. ಮಕ್ಳನ್ನ ಬಿಟ್ಟು ಹೋಗ್ತಾ ಇದ್ವಿ. ಚೆನ್ನಾಗಿತ್ತು ಒಂಥರ. ಹಾಗಾಗಿ ಸ್ವಲ್ಪ ನನ್ನ ಹಸ್ಬೆಂಡೇ ವೀಡಿಯೋ ಮಾಡ್ಕೋ ಅಂತ ಅಂದರು. ಹಾಗಾಗಿ ವೀಡಿಯೋ ಮಾಡಿಕೊಂಡೆ. ಬಟ್ ಬರುವಾಗ ತುಂಬ ಮಳೆ ಬಂದುಬಿಡ್ತು. ಮಳೆಯಲ್ಲೇ ಫುಲ್ಲು ನೆನ್ಕೊಂಡು ಬಂದ್ವಿ. ಅಂದರೆ ಹೂ ಹಾಳಾಗ್ಬಿಟ್ಟಿತ್ತಲ್ಲ, ನಾಳೆಗೆ ಬೇಕು ಅಂತ ಹೇಳಿ ಸಡನ್ನಾಗಿ ಹೋಗಿ ತೊಗೊಂಡು ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.